ಚಂದ್ರ ಅವ್ರಿಗೆ ಕೇಳ್ತಾ ಇದ್ದೀನಿ. ಸುಭಾಷ್ ಚಂದ್ರ ಅವರೇ, ಇಲ್ಲ, ರಮೇಶ್ ಬಾಬು ಅವರ ವಾದವನ್ನು ಕೇಳಿಸ್ಕೊಂಡ್ರಿ ತಾವು. ಟಿಕೆಟ್ ಘೋಷಣೆ ಆಗುವ ತನಕ ಯಾರ್ಯಾರು ತಮ್ಮ ಸಮುದಾಯಕ್ಕೆ ತಮಗೆ ಅದು ಏನೇನು ಪ್ರಯತ್ನ ಪಡ್ತಾರೋ ಪಟ್ಟು ಬಿಡಲಿ. ಒಂದು ಸಲ ಘೋಷಣೆಯಾದ ನಂತರ ಅವರು ಪಕ್ಷದ ಅಧಿಕೃತ ಕ್ಯಾಂಡಿಡೇಟು. ಎಲ್ಲರೂ ಬಂದು ಕೆಲಸ ಮಾಡಬೇಕಾದದ್ದು ಜವಾಬ್ದಾರಿ. ಆ ಜವಾಬ್ದಾರಿಯಿಂದ ಜಬ್ಬಾರ್ ಅವರು, ನಜೀರ್ ಅಹಮದ್ ಅವರು ನುಣುಚಿಕೊಂಡ್ರಲ್ವಾ? ನಾನು ಅಜಿತ್ ಒಂದು ನಿಮಿಷ ನಾನು ಯಾವುದೋ ಒಂದು ಗುಂಪಿಂದು ಅಥವಾ ಹತ್ತು ಗುಂಪು ಆ ಥರ ತಾವೇನು ಹೇಳಿದ್ರೆ ನಾನು ಯಾವ ಗುಂಪು ಇಲ್ಲ. ಓಕೆ, ಐ ಆಮ್ ಆಸ್ ಎ ಇಂಡಿವಿಜುವಲ್. ಸರಿ, ನಿಮ್ಮ ಇಂಡಿವಿಜುವಲ್ ಅಭಿಪ್ರಾಯ ಹೇಳಿ. ನಾನು ಯಾವ ಗುಂಪಲ್ಲೂ ಇಲ್ಲ. ನಾನು ಹ್ಯಾವ್ ಟು ಕ್ಲಾರಿಫೈ ಅದನ್ನೇ. ಈಗ ನಮ್ಮ ಸ್ನೇಹಿತರು ಮಾತಾಡಿದ್ರು, ಅವ್ರು ಮಾತಾಡಿದ್ರಲ್ಲಿ ಯಾವುದೂ ಕೂಡ ತಪ್ಪಿಲ್ಲ, ಎಲ್ಲರೂ ಭಾಳ ಕರೆಕ್ಟಾಗಿ ಮಾತಾಡಿದ್ದಾರೆ. ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಅದಲ್ಲ ಜಿ, ನಿಜವಾದ ಸಮಸ್ಯೆ ಇರೋದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾರೆ. ಮುಸ್ಲಿಮ್ ಜಬ್ಬಾರಿಗೆ ಕೊಡ್ರಿ, ಜಬ್ಬಾರ್ ಒಬ್ಬರಿಗೆ ಕೊಡಿ ಅಂತ ಹೇಳಿ ಮೊದಲನೇ ಸುಳ್ಳು. ಯಾರಿಗಾದರೂ ಕೊಡಿ ಅಂತ ಹೇಳಿದ್ದು, ಯಾರಿಗಾದರೂ ಮೈನಾರಿಟಿ ಕೊಡಿ, ಕೊನೆಗೆ ಯಾರಿಗಾದರೂ ಒಬ್ಬ ಐಂದ ವರ್ಗದನಿಗೆ ಕೊಡಿ. ಯಾಕೆ ಮಲ್ಲಿಕಾರ್ಜುನ ಮಗನಿಗೆ ಸಮರ್ಥನಿಗೆ ಬೇಡ ಅಂತ ಹೇಳಿದರು ಅಂದರೆ, ಅವ್ರ ಮನೇಲಿ ಈಗಾಗಲೇ ನೀವು ಹೇಳ್ದಂಗೆ ಇಬ್ಬರು ಇದ್ದಾರೆ ಅಧಿಕಾರದಲ್ಲಿ, ಬೇರೆ ಯಾರಿಗಾರು ಅವ್ರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ ಬಿಟ್ರೆ ಇಂಥವ್ರಿಗೆ ಕೊಡಿ ಅಂತ ಹೇಳಿಲ್ಲ. ಬೇಕಾದ್ರೆ ನಾನು ಆ ವಿಡಿಯೋ ಕಳಿಸ್ಕೊಡ್ತೀನಿ. ಈವನ್ನು ನಾನು ಆ ಸಭೆಯಲ್ಲಿದ್ದೆ, ಜಮೀರ್ ಸಾಬ್ರು ಮಾತಾಡಬೇಕಾದ್ರೆ ನೀವು ಯಾರಿಗಾದರೂ ಕೊಡ್ರಿ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಹೇಳಿದ್ರು. ಆ ಮಾತು ಆ ವಿಡಿಯೋ ಕಳಿಸ್ಕೊಡ್ತೀನಿ, ನೀವು ಬೇಕಾದ್ರೆ ನೀವು ಟೆಲಿಕಾಸ್ಟ್ ಮಾಡಿ. ಈ ಸುಮ್ಮನೆ ಇದು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ಪ್ರಚಾರದಲ್ಲಿ ಯಾರು ಎಷ್ಟೆಷ್ಟು ಭಾಗವಹಿಸಿದ್ರು, ಯಾರಾದ್ರೂ ಸೋಲಿಸುವುದಕ್ಕೆ ಹುನ್ನಾರ ಮಾಡಿದ್ರ, ಷಡ್ಯಂತ್ರ ಮಾಡಿದ್ರ, ಅದ್ರ ಸುತ್ತಲೂ ನಡೀತಾ ಇರೋ ಚರ್ಚೆ ಇದು. ಸಾಧ್ಯನೇ ಇಲ್ಲ ಜಯತಿ. ಇಲ್ಲಿ ಯಾರು ಷಡ್ಯಂತ್ರ ಮಾಡಕ್ಕೆ ಪ್ರಶ್ನೆ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಮಾಡಿದ್ರೆ, ಜಬ್ಬಾರ್ ಆಗಲಿ ನಾವಾಗಲಿ ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ಮಾಡಿರೋದು. ಇವ್ರಿಗೆ ಯಾಕೆ ಸಂಶಯ ಬಂತು ನಾವು ಸೋಲ್ತೀವಿ ಇವ್ರು ಮಾಡಿಲ್ಲ ಅಂತ? ಈಗ ಆಯ್ತಪ್ಪ, ಬಂದಿರಲ್ಲ 15% ದಾವಣಗೆರೆಯಲ್ಲಿ ಆಗಿರ್ತಕ್ಕಂಥ ಒಂದು ನೋಟಿಸ್ ಕೊಡಲ್ಲ ಸರ್. ಈ ವ್ಯವಸ್ಥೆ ಈ ಥರ ವ್ಯವಸ್ಥೆ ಇರುತ್ತಾ? ಅಟ್ಲೀಸ್ಟ್ ಒಂದು ಕ್ಲಾರಿಫಿಕೇಶನ್. ಶಿಸ್ತು ಸಮಿತಿ ಇಲ್ವಾ ಇಲ್ಲಿ? ಶಿಸ್ತು ಸಮಿತಿಗೆ ಒಂದು ರೆಫರೆನ್ಸ್ ಕೊಡಲ್ವಾ? ಅಥವಾ ನಮಗೊಂದು ಲೆಟರ್ ಕೊಟ್ಟು ನೀವು ಕೇಳ್ಬೋದಿತ್ತಲ್ಲ ಅವ್ರಿಗೆ. ಸುಮ್ಮನೆ ತೆಗೆದುಬಿಟ್ರೆ ಮೆಸೇಜ್ ಏನಾಗುತ್ತೆ? ನೀವಾಗಿ ರಾಂಗ್ ಮೆಸೇಜನ್ನು ಫೀಡ್ ಮಾಡ್ತಾ ಇದ್ದೀರಾ. ಅದನ್ನು ನಾನು ಅರ್ಥ ಮಾಡ್ಕೋಬೇಕಲ್ವಾ? ಆಯಿತು, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮಾನರು ಮಾಡಿದ್ರು, ಮುಸ್ಲಿಮಾನರಿಗೆ ಕಾಂಗ್ರೆಸ್ ಪಕ್ಷ ಮಾಡಿದ್ರು, ಅವೆಲ್ಲ ಓಕೆ. ಅಗ್ರಿ ದಟ್. ಸುಭಾಷ್ ಅವರೇ, ನೀವು ಮಾಡ್ತಿದ್ದೀರಿ ಅಂದ್ರೆ ಯಾರು ಮಾಡ್ತಿದ್ದಾರೆ ಅದು ಬೇಕಲ್ಲ ಅಂದ್ರೆ ಗೊತ್ತಾಗಲಿಲ್ಲ. ಅಲ್ಲ, ನೋಟಿಸ್ ಕೂಡ ಕೊಡ್ಲಿಲ್ಲ, ಅಚಾನಕ್ಕಾಗಿ ಅಮಾನತು ಮಾಡ್ಬಿಟ್ರಿ ನೀವು. ಯಾರ ಮೇಲೆ ಕಂಪ್ಲೇಂಟ್ ನಿಮ್ದು? ಅಲ್ಲಲ್ಲ, ಯಾರು ಅಮಾನತ್ ಮಾಡಿದ್ರಲ್ಲ, ನಮ್ಮ ಅಧ್ಯಕ್ಷ ಇರ್ಬೋದು, ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ನಾವು ಕೇಳಬೇಕಲ್ಲ. ಕೇಳಿದೀವಲ್ಲ, ಕೇಳ್ತಾರೆ ಅವರು. ಸುಭಾಷ್ ಚಂದ್ರ ಅವರೇ, ಇಡೀ ಸಮಸ್ಯೆ ಇರ್ತಕ್ಕಂಥದ್ದೇ ಇಲ್ಲಿ. ಅಧ್ಯಕ್ಷ ಇರ್ಬೋದು, ಯಾರೇ ಇರ್ಬೋದು, ಯಾರಾದ್ರೂ ಒಬ್ರು ಅದಕ್ಕೆ ಬೆಂಬಲ ಇರ್ಬೇಕಲ್ವಾ? ಯಾರ್ದು ಬೆಂಬಲ ಇದೆ ಅದಕ್ಕೆ? ಪ್ರಶಾಂತ್ ಅವರ ಮಾತಾಡ್ತಿರೋದು? ಹೌದು. ಅಲ್ಲ, ಪ್ರಶಾಂತ್ ಅವರಲ್ಲ? ಹೌದೌದು, ಪ್ರಶಾಂತ್. ಐ ಆಮ್ ವೆರಿ ಹ್ಯಾಪಿ ಟು ಯು, ಬಿಕಾಸ್ ನಾನು ನಿಮ್ಮನ್ನು ಒಂದು 2 ಸರಿ ದೆಲ್ಲಿಯಲ್ಲಿ ನೋಡಿನಿ, 2 ಸರಿ ಬೆಂಗಳೂರಲ್ಲಿ ನೋಡಿನಿ. ಭಾಳ ನಿಷ್ಪಕ್ಷಪಾತವಾದ ವರದಿಯನ್ನು ದೆಲ್ಲಿಯಿಂದ ಭಾಳ ಚೆನ್ನಾಗಿ ಕೊಡ್ತಿದ್ರಿ. ನೀವು ದೆಲ್ಲಿ ಬಿಟ್ಟು ಬಂದಾಗ ನಮಗೆ ಭಾಳ ಬೇಜಾರಾಯಿತು. ಈಗಲೂ ಕೂಡ ನೀವು ಭಾಳ ನಿಷ್ಪಕ್ಷಪಾತವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ರಲ್ಲಿ ಭಾಳ ಕೆಲವೇ ಜನರಲ್ಲಿ ಕರ್ನಾಟಕದಲ್ಲಿ ನೀವೊಬ್ಬರು. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಇಲ್ಲಿ ಏನಾಗಿದೆ ಅಂತ. ಈಗ ಯಾರ್ಯಾರೇನು ಮಾತಾಡ್ತಾ ಇದಾರಲ್ಲ ಅವ್ರು ಬೇಗ ಅಧಿಕಾರಕ್ಕೆ ಬರಬೇಕು ಇಮಿಡಿಯೇಟಾಗಿ. ಅವ್ರು ಟಕ್ಕನಾಗಿ ಈಗ ಇಮಿಡಿಯೇಟ್ ಅವ್ರಿಗೊಂದು ಪೊಸಿಷನ್ ಬೇಕು. ಈಗ ಜಬ್ಬಾರ್ ಸಾಬ್ರದ್ದು ಮೈನಾರಿಟಿ ಅಧ್ಯಕ್ಷ ಖಾಲಿ ಆಗಿದೆಯಾ? ಒಬ್ಬರು ಅಧ್ಯಕ್ಷ ಬೇಕಲ್ಲಿ. ಈಗ ಜಮೀರ್ ಸಾಬ್ರನ್ನ ತೆಗಿಬೇಕಾ? ಅಲ್ಲಿಗೆ ಒಬ್ಬರು ಮಂತ್ರಿ ರೆಡಿ ಆಗಬೇಕು. ಇದು 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 ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಳ್ತಾ ಇರೋದು, ಇದು ಬ್ಯಾಕ್ ಡ್ರಾಪ್. ಇದು ಈ ಥರದ ರಾಜಕಾರಣ ಇದೆಯಲ್ಲ. ನೀವು ದಕ್ಷಿಣದ ಎಲೆಕ್ಷನ್ ಆಯಿತು, ದಕ್ಷಿಣದ ಅದು ಪ್ರಶ್ನೆ ಇರೋದು ಒನ್ ಪೊಲಿಟಿಕಲ್ ಪಾರ್ಟಿ. ರಮೇಶ್ ಬಾಬು ಅವರು ಹೇಳಿದ್ರಲ್ಲ, ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳಲ್ಲಿ 2-3 ಅಭಿಪ್ರಾಯಗಳು ಇರ್ತವೆ ಚುನಾವಣೆಗೆ ಮುಂಚೆ. ಹೇಳಿ, ಹೈಕಮಾಂಡ್ ಅನ್ನೋರು ಅಥವಾ ನಾಯಕತ್ವ ಅನ್ನೋದು ಒಂದ್ಸಲ ಕೂತ್ಕೊಂಡು ಚರ್ಚೆ ಮಾಡಿ, ಹೌದಪ್ಪ ಇದು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಅದಕ್ಕೆ ಜಬ್ಬಾರ್ ಸ್ಟಿಕ್ ಆನ್ ಆಗಲಿಲ್ಲ, ಅದಕ್ಕೆ ಜಮೀರ್ ಅಹಮದ್ ಖಾನ್ ಸ್ಟಿಕ್ ಆನ್ ಆಗಲಿಲ್ಲ, ಅದಕ್ಕೆ ನಜೀರ್ ಅಹಮದ್ ಸ್ಟಿಕ್ ಆನ್ ಆಗಲಿಲ್ಲ ಅಂತಲೇ ಈ ಕ್ರಮದ ಪ್ರಶ್ನೆ ಉದ್ಭವ ಆಯ್ತಲ್ಲ. ಇಲ್ಲಾಂದ್ರೆ ಪೊಲಿಟಿಕಲ್ ಪಾರ್ಟಿ ಹೆಂಗೆ ನಡೆಸ್ತೀರಿ? ಸ್ಟಿಕ್ ಆನ್ ಆಗಿಲ್ಲ ಅಂತ ಅವ್ರು ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಿದ್ರು? ಅದು ಹೈಕಮಾಂಡ್ ಮಾಡಿಲ್ಲ ಅಂತ ಮಾಡಿದಿರಲ್ಲ. ಅಲ್ಲ ಸರ್, ಅಲ್ಲೊಬ್ಬ ವೀಕ್ಷಕರಿದ್ರು, ಡೇ ಟು ಡೇ ರಿಪೋರ್ಟ್ ಕೊಡ್ತಾ ಇದ್ರು. ಅಲ್ಲೇ ದಾವಣಗೆರೆಯಲ್ಲೇ ಕೂತ್ಕೊಂಡಿದ್ರು ವೀಕ್ಷಕರು, ಡೇ ಟು ಡೇ ವರಿಷ್ಠರಿಗೆ ರಿಪೋರ್ಟ್ ಕೊಡ್ತಾ ಇದ್ರು. ನಮಗೆ ಬಂದಿರೋ ಮಾಹಿತಿ ಅವರ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿದೆ. ನಾವು
ಯಾರ್ಯಾರು ಬೆಂಬಲಿಸಿದ್ರು, ಯಾರ್ಯಾರು ಬೆಂಬಲಿಸದೆ ಮನೆಯಲ್ಲಿ ಕೂತ್ಕೊಂಡ್ರು, ಯಾರ್ಯಾರು ಸೋಲಿಸುವುದಕ್ಕೆ ಏನೇನು ಮಾಡಿದ್ರು ಅನ್ನೋ ರಿಪೋರ್ಟ್ನಲ್ಲಿ ರಿಪೋರ್ಟ್ನಲ್ಲಿದೆ. ಎರಡು ಚುನಾವಣೆ 2-3 ದಿವಸ ನೋಡಿ, ಯಾರು ಜಬ್ಬಾರ್ ಮನೆಗಾಗಲಿ ನಮ್ಮ ಮನೆಗಾಗಲಿ ಯಾರು ಬಂದು ಕರೆದಿಲ್ಲ. ಆದರೂ ಕೂಡ ನಾವು ಚುನಾವಣೆ ಮಾಡಿದ್ದೀವಿ. ಜಮೀ ಸಾಹೇಬರು ಬಂದು ಹೋಗಿದ್ದಾರೆ, ನಜೀರ್ ಅವ್ರನ್ನ ಬಾಗಲಕೋಟೆಯಲ್ಲಿ ಹಾಕಿದ್ರು, ಬರೋಕ್ಕಾಗಿಲ್ಲ. ಚುನಾವಣೆ ಮಾಡಿಲ್ವಾ ಅಂದರೆ ಇವ್ರ ದೃಷ್ಟಿಯಲ್ಲಿ ಈಗ ಬೆಂಗಳೂರಿಂದ 15-20 ಜನ ಬಂದು ಕೂತಿದ್ರಲ್ಲ, ಅವ್ರಿಗೆ ಯಾರಿಗೂ ಈಗ ಯಾರೋ ಹೇಳ್ತಾ ಇದ್ರು, ನಿನ್ನೆ ನಾನು ನೋಡ್ತಾ ಇದ್ದೆ, ಮನೆಗೆ ಬಂದು ಕರಿಬೇಕೇನ್ರಿ? ಅರೆ ಪಕ್ಕದ ಮನೆಗೆ ಹೋಗಿ ನೀವು ಸಾದಿಕಿಗೆ ಚಿಕನ್ ತಿನ್ಸಿ ಬರ್ತೀರಾ? ಅಲ್ಲಿ ಪಕ್ಕದ ರೋಡಲ್ಲಿ ಇವರು ಜಬ್ಬಾರ್ ಮನೆ ಇದೆ, ಸೌಜನ್ಯಕ್ಕಾದ್ರೂ ಮನೆಗೆ ಹೋಗೋದು ಬೇಡವಾ ಅನ್ನೋ ಪ್ರಶ್ನೆ ಅಷ್ಟೇ. ಕರೀಲೇಬೇಕು, ಮಾಡಲೇಬೇಕು, ಅದನ್ನು ಯಾರು ನಾವು ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್. ಸೊ ಇಲ್ಲಿ ಕೂತು ಕೆಲಸ ಮಾಡಿದ್ರಲ್ಲ ನಾಯಕರುಗಳು, ಅವ್ರಿಗೆ ಅದೊಂದು ಒಂದು ಸಾಮಾನ್ಯ ಜ್ಞಾನ ಅಲ್ವಾ ಅದು. 3 ಸರಿ MLC ಆಗ್ಯಾನ, 3 ಸರಿ ಪ್ರೆಸಿಡೆಂಟ್ ಆಗ್ಯಾರ, ಅಟ್ಲೀಸ್ಟ್ ಪಕ್ಕದ ರೋಡಿಗೆ ಬಂದರು. ಯಾಕೆ ಸರ್ ಏನು ಮತ್ತು ಟಿಕೆಟ್ ಕೇಳಿದ್ರು, ಸಿಕ್ಕಿಲ್ಲ, ಆಯಿತು, ಅವರೇನು ಬೇಜಾರಾಗಿದ್ದಿಲ್ಲ. ಸುಭಾಷ್ ಅವರು ಬರಲಿಲ್ಲ ಅಂತ ಅವ್ರಿಗೆ ಬೇಜಾರಿಲ್ಲ. ಆ ಸೌಜನ್ಯನ ವ್ಯಕ್ತಪಡಿಸಿದ್ರೆ ಸುಭಾಷ್ ಅವರೇ, ಅವರು ಬರಲಿಲ್ಲ ಅಂತ ಬೇಜಾರು ಈಗ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅವರ ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ ನಾನು. ಜಬ್ಬಾರ್ ಅವ್ರು ಬರಲಿಲ್ಲ ಅಂತ ಬೇಜಾರು ಇರಲಿಲ್ಲ ಅವ್ರಿಗೆ. ಅವ್ರು ಏನು ಹೇಳಿದರು, ಒಂದು ಹೆಜ್ಜೆ ಮುಂದೆ ಹೋಗಿ SDPIಗೆ ಫಂಡಿಂಗ್ ಮಾಡಿದ್ರು ಇವರೆಲ್ಲರೂ ಸೇರಿ ಅಂತ ಹೇಳಿದ್ರು ಅವರು. ಅಲ್ಲಿ ಕ್ರಮ ಆಗಿರೋದು. ಮನೆಯಲ್ಲಿ ಕೂತಿದ್ರೆ ಯಾಕೆ ಕ್ರಮ ತೆಗೆದುಕೊಳ್ತಾರೆ ಬರೀ? ಸರ್ ಕೇಳಿ, ದಯಮಾಡಿ ಹೇಳ್ಬೇಕು, 1 ನಿಮಿಷ. SDPIಗೆ ಫಂಡಿಂಗ್ ಮಾಡಿರೋ ಸಾಕ್ಷಿ ಏನಾದ್ರು ಇದ್ದರೆ ನಾನೇ ಫಸ್ಟ್ ಸಪೋರ್ಟ್ ಮಾಡ್ತೀನಿ, ಫಸ್ಟ್ ಸೈರಿ ಅವ್ರನ್ನ ಅಂತೇಳಿ. ಸರ್ SDPIಗೆ ನನಗಿರೋ ಮಾಹಿತಿ ಹೇಳ್ತೀನಿ ಪ್ರಶಾಂತ್, ಯು ಪ್ಲೀಸ್ ಟೇಕ್ ಇಟ್ ಫ್ರಮ್ ಮೈ ಸೈಡ್. SDPIಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರು ಹೇಗೆ ಸಿದ್ದರಾಮಯ್ಯರಿಗೆ ಚಾಮುಂಡೇಶ್ವರಿಯಲ್ಲಿ ಮಾಡಿದ್ರಲ್ಲ, ಆ ಥರ ಬಂದು ಫಂಡ್ಗಳು ಮಾಡಿ ಹೋಗಿದ್ದಾರೆ SDPIಗೆ. ಇದು ನನಗಿರೋ ಮಾಹಿತಿ. ಇವ್ರು ಯಾರು ಫಂಡ್ ಮಾಡ್ತಾರೆ? ಜಬ್ಬಾರ್ ಏನು ಫಂಡ್ ಮಾಡಿಸ್ತಾರೆ ಸರ್? ಅವ್ರದ್ದು ಪರಿಸ್ಥಿತಿ, ಅವ್ರು ಫಂಡ್ ಮಾಡಿಸೋ ಪರಿಸ್ಥಿತಿಗಿಲ್ಲ. ಅವ್ರು ಹೇಳಿದ ತಕ್ಷಣ ಯಾರು ಕೊಡೋದಿಲ್ಲ. ನಿಮಗಿರೋ ಮಾಹಿತಿ ನೀವು ಮಾತಾಡ್ತೀರಿ, ಅವ್ರಿಗಿರೋ ಮಾಹಿತಿ ಮೇಲೆ ಅವರು ಟಾರ್ಗೆಟ್ ಹೇಳ, ಫೈನಲ್ ಟಾರ್ಗೆಟ್ ಹೇಳ. ಆಮೇಲೆ ಸುಭಾಷ್ ಅವರೇ, ನಾನು ನಿಮ್ಮ ಎಲ್ಲ ಇಂಟರ್ವ್ಯೂಗಳನ್ನು ನೋಡ್ತಾ ಇರ್ತೀನಿ. ಇದ್ರ ಬಗ್ಗೆ ಒಂದು ಸತ್ಯ ಇರುತ್ತಲ್ಲ ಸುಭಾಷ್, ನಾನು ನಿಮ್ಮ ಎಲ್ಲ ಇಂಟರ್ವ್ಯೂಗಳನ್ನು ನೋಡ್ತಾ ಇರ್ತೀನಿ. ನಿಮಗೆ ಇಷ್ಟು ರಾಜಕಾರಣದ ಅನುಭವ ಇದೆ, ಯಾವಾಗ ಸಬುಟಾಜದ ಸಾಕ್ಷಿಯನ್ನ ಪಾರ್ಟಿಗಳು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇವ್ರು ನನ್ನ ವಿರುದ್ಧ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಕೊಡಕ್ಕಾಗತ್ತ? ಅದನ್ನ ಬಿಟ್ಬಿಡು, ಮಾತಾಡ್ಬೇಡಿ. ಮತ್ತೆ ಗಾಳಿ ಸುದ್ದಿಯಲ್ಲಿರೋ ಸಾಕ್ಷಿಗಳು ಇಟ್ಕೊಂಡು ನೀವು ಗಾಳಿಯಲ್ಲಿ ಬಂದೂಕು ಹೊಡೆದ್ಬಿಟ್ರೆ, ಗುಂಡು ಹೊಡೆದ್ಬಿಟ್ರೆ ಹಿಂಗೆ ಪಕ್ಷ ಅಜಿತ್ ವೆರಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರು ಕೂಡ ಪಕ್ಷ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ, ಆಗಲ್ಲ, ಆ ಥರ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು ಅಜಿತ್. ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಏನು ಕರೆಯದೆ ಬರುವವನ ಕೆರದಲ್ಲಿ ಹೊಡಿ ಅಂತ ಸರ್ವಜ್ಞ ಅನ್ನೋ ಥರ. ಕರೆದಿಲ್ಲ ಸರ್ ಅವ್ರನ್ನ, ಅಲ್ಲೇ ಅದೇ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದ್ರು, ಕರೆದಿಲ್ಲ, ನಾವು ಬಂದಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ಮನೆಯಲ್ಲಿ ಅಂತಾರೆ. ವೋಟಿಂಗ್ ಏನೋ ಎಡವಟ್ಟಾಗಿದೆ ಅಂತ ಮಾರನೇ ದಿವಸ ಫೋನ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬೇಕಾದ ಆರೋಪಗಳನ್ನು ಮಾಡ್ಬಿಟ್ರೆ ಹೆಂಗೆ? ಇಲ್ಲ, ಏನಾಗ್ತೈತಿ, ಈಗ ನಮ್ಮ ಸ್ನೇಹಿತರು ಹೇಳಿದರು, ಪೈಲ್ವಾನ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ, ಅವರು ಮುನಿಸ್ಕೊಂಡಿದ್ರು. ಅವರು ಮುನಿಸ್ಕೊಂಡು ಅವರು ಒಂದು ನಾಮಿನೇಷನ್ ಫೈಲ್ ಮಾಡಿದ್ರು. ಅವರಿಗೆಲ್ಲ ನಾವು ಮನವೊಲಿಸೋಕ್ಕೆಲ್ಲ ಹೋದ್ವಿ. ಇವರು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಜಬ್ಬಾರ್ ಸಾಹೇಬರು ಮೈನಾರಿಟೀಸಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥವ್ರು, ಆಮೇಲೆ 3 ಸರಿ MLC ಆಗಿರ್ತಕ್ಕಂಥವ್ರು. ಅವ್ರ ಮನೆಗೆ ಪಕ್ಷರು ಹೋಗ್ಬೇಕಾ? ಅವ್ರು ಸ್ವತಃ ಹೇಳ್ಬೋದಾಗಿತ್ತಲ್ಲ. ಅವ್ರು 2-3 ಸಲ ಹೇಳಿದರು, ಇಲ್ಲ ನನ್ನ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೊರಗೆ ಆಗ್ತಿರಲಿಲ್ಲ, ಎಲ್ಲಾದರೂ ಒಂದು ಸ್ಟೇಟ್ಮೆಂಟರು ಕೊಡ್ಬೋದಾಗಿತ್ತಲ್ಲ ಅವರು. ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ನಿಂತ್ಕೊಂಡು ಗೆಲ್ಲು ಸರಿ ಅಂತ ಹೇಳಿ ಇರ್ತಕ್ಕಂಥ ಏನು ಜಿಲ್ಲಾ ಮೈನಾರಿಟಿ ಕಮಿಟಿಗಳಿದ್ದಾವೆ, ಏನು ಆಫೀಸ್ ಬೇರೆ ಇದ್ದಾರೆ, ಅವರೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಕೊಡ್ಬೋದಾಗಿತ್ತಲ್ಲ. ನಾನು ಯಾವ ಮಾತಾಡ್ತಾ ಏನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾ ಇದ್ದೀರಿ ಸುಭಾಷ್ ಚಂದ್ರ ಅವರು. ಒಂದೇ ನಿಮಿಷ ಇರಿ. ಎಸ್, ಆ ಕೆಲಸ ಕೂಡ ಆಗಲಿಲ್ಲ. ನಾವೆಲ್ಲ ನೋಡ್ತಾ ಇದ್ದೀವಿ ಅಂದ್ರೆ ಸ್ನೇಹಿತರು ಒಪ್ಕೊಳ್ಳೋದು ಯಾರಿಗೆ ಮಾಡ್ತಾರ? ಯಾರೊಬ್ಬ ಸಣ್ಣ ಕಾರ್ಯಕರ್ತ ಮುನಿಸ್ಕೊಂಡಾಗ ಹೋಗ್ತಾರೆ. ಒಬ್ಬ ರಾಜ್ಯಾಧ್ಯಕ್ಷ ಆದವರು ಮುನಿಸ್ಕೊಂಡು ಕೂತ್ಕೊಂಡಾಗ ಹೋಗಿ ಪಕ್ಷ ಅವ್ರಿಗೆ ಮನವೊಲಿಸ್ಬೇಕಂದ್ರೆ ಎಲ್ಲಿದೆ ಮಾತಿದೆ? ಅವ್ರು ಮಾಡ್ಬೇಕಾದಂಥ ಕೆಲಸ ಇದು. ಸರ್, ಯಾಕಂದ್ರೆ ಎಲ್ರಿಗೂ ಅರ್ಥ ಆಗ್ತಿರೋದು ಇದು ಕೇವಲ ಬರೀ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಓಟಿದ್ದಷ್ಟೇ ಸಮಸ್ಯೆ ಅಲ್ಲ, ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದ್ದು. ಸುಭಾಷ್ ಚಂದ್ರ ಅವರು ಹೇಳಿದ್ರು, ಇಮಿಡಿಯೇಟ್ ಆಗಿ ಅಧಿಕಾರಕ್ಕೆ ಬರಬೇಕು, ಜಬ್ಬಾರ್ ಜಾಗಕ್ಕೆ ಇನ್ನೊಬ್ಬ ಅಲ್ಪಸಂಖ್ಯಾತ ನಾಯಕ ಅಧ್ಯಕ್ಷನಾಗೋದಕ್ಕೆ ರೆಡಿ ಮಾಡಬೇಕು, ಜಮೀರ್ ಅಹಮದ್ ಜಾಗಕ್ಕೆ ಮತ್ತೊಬ್ಬ ಒಂದು ವರ್ಗದ ಅಭಿಪ್ರಾಯ, ಲಾರ್ಜರ್ ಪ್ಲೇ ಅಂತ ಅವ್ರು ಹೇಳ್ತಾ ಇರೋದು. ಇಲ್ಲ, ಇದೇನು ಹೇಳ್ತಾರೆ, ಇದು ಕೇವಲ ಒಂದು ವರ್ಗದ ಅಭಿಪ್ರಾಯ ಅಷ್ಟೇ. ಇದು ಆ ರೀತಿ ಏನೂ ಇಲ್ಲ. ಆ ಗ್ರೌಂಡಲ್ಲಿ ತಾವು ಹೇಳಿದ್ರಿ, ಆ ಗ್ರೌಂಡ್ನಲ್ಲಿ ನಮ್ಮ AICC ಸೆಕ್ರೆಟರಿ ಇದ್ದರು, ಅಭಿಷೇಕ್ ದತ್ತ ಅವರು. ಸತತವಾಗಿ ನಾನು ಕೂಡ ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮ್ಯಾಗ AICC ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜಾಲ ಸಾಹೇಬರು ಕೂಡ ಇದ್ದರು. ಭಾಳಷ್ಟು ಜನ ವೀಕ್ಷಕರು ಆ ಜಾಗದಲ್ಲಿ ಇದ್ದವರು. ಎವ್ರಿ ಡೇ ನಮ್ಗೆ ಅಭಿಷೇಕ್ ದತ್ತ ಸಿಗ್ತಾ ಇದ್ರು. ಗ್ರೌಂಡ್ನಲ್ಲಿ ಏನೇನು ಆಗ್ತಾಯಿದೆ ಅಂಥೇಳಿ ಎವ್ರಿ ಡೇ ನಮ್ಮ ಹತ್ರ ರಿಪೋರ್ಟ್ ತೊಗೊಳ್ತಾ ಇದ್ದರು. ಅವ್ರಿಗೆಲ್ಲ ಮಾಹಿತಿ ಇದೆ.
ಅವರು ಇಷ್ಟು ತಕ್ಷಣ ಇಂಥ ಒಂದು ಜವಾಬ್ದಾರಿಯುತ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ಏನಾದರೂ ಮಾಹಿತಿ ಇರಬೇಕಲ್ಲ ಅವ್ರಿಗೆ. ನಾವು ಕೂಡ ಭಾಳ ಆಶ್ಚರ್ಯಪಟ್ವಿ, ಯಾಕೆ ಇಷ್ಟು ಜಲ್ದಿ ಅವ್ರ ಮೇಲೆ ಕ್ರಮ ತೊಗೊಂಡ್ರು, ಏನಂತ ಎವಿಡೆನ್ಸ್ ಸಿಕ್ಕಿರಬೇಕು. ಹೌದು, ಇಷ್ಟು ತಕ್ಷಣ ಅವ್ರಿಗೆ ಈ ರೀತಿ ಕ್ರಮ ತಗೋಬೇಕಾದ್ರೆ ಏನಾದರೂ ಅವ್ರಿಗೆ ಒಂದು ಗಟ್ಟಿ ಸಬೂತ ಸಿಕ್ಕಿರ್ಬೇಕಲ್ಲ. ಇಲ್ಲ ಸುಮ್ಮನೆ ಆ ರೀತಿ ಮಾಡೋಂಗಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಏನೂ ಇಲ್ಲದೆ ಯಾರ ಮಗು ಕ್ರಮ ತೊಗೊಳಕ್ಕೆ ಹೋಗೋದಿಲ್ಲ. ಈಗ ಜಬ್ಬಾರ್ ಅವ್ರು ರೆಸಿಗ್ನೇಷನ್ ಕೊಟ್ರಪ್ಪ, ರೆಸಿಗ್ನೇಷನ್ ಕೊಡಿ ಅಂತ ಯಾರು ಹೇಳಿದ್ರು ಅವ್ರಿಗೆ? ಅಲ್ಲ, ಅವ್ರಿಗೆ ಯಾರು ಹೇಳಿರಲಿಲ್ಲ. ಆದ್ರೆ ಭಾಳಷ್ಟು ಕಡೆ ಅವ್ರು ಹೇಳಿದರು. ಅವರು ಅದೊಂದು ಚಾನಲ್ ಮುಂದೆ ಮಾತಾಡ್ತಾ ಹೇಳಿದ್ರು, ಇಲ್ಲ ನನಗೆ ಮೇಲಿಂದ ಮಾಹಿತಿ ಇತ್ತು. ಆ ರೀತಿ ನಮ್ಗೆ ಯಾರು ಮಾಹಿತಿ. ಪಕ್ಷದಿಂದ ಅಮಾನತ್ತು ತೀರ್ಮಾನ KPCC ಅಧ್ಯಕ್ಷರದಲ್ವಾ? ಅದೇ ಅದು AICC ಅವರು ಕೊಟ್ಟಂಥ ರಿಪೋರ್ಟ್ ಮೇಲೆ ಆದಂಥ ಇವೆಲ್ಲ ಡೆವಲಪ್ಮೆಂಟ್ಗಳು. ಅಲ್ಲಿ ಅಭಿಷೇಕ್ ದತ್ತ ಅವರು, ನಮ್ಮ ಸುರ್ಜೇವಾಲ ಅವರು ಪ್ರತಿದಿನ ಸಾಯಂಕಾಲ ನಾವೆಲ್ಲ ಏನು ಪಕ್ಷದಿಂದ ಅಮಾನತು KPCC ನಿರ್ಧಾರ ಹೌದಾ ಅಲ್ವಾ ಸರ್? ಅಲ್ಲ, ಅವರು ಡೈರೆಕ್ಷನ್ ಮೇಲೆ ಮಾಡಿರ್ತಾರೆ. AICC ಅನ್ನು ಅಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತೈತಿ. ಅಟ್ಲೀಸ್ಟ್ ನೋಟಿಸ್ ಹಾಕಿಲ್ಲ ಅಂತಾರೆ ಅವರು. ಅಲ್ಲ, ಅದನ್ನು ನಾವು ಹೇಳ್ತೀವಿ, ಅಷ್ಟು ಗಟ್ಟಿ ಎವಿಡೆನ್ಸ್ ಏನು ಸಿಕ್ಕಿರ್ಬೇಕು ಅವ್ರಿಗೆ ಅಂತ ಹೇಳಿ. ಸೈಯದ್ ಅಲಿ ಅವರಿಗೆ ಪೂರಕವಾಗಿ ಓಕೆ, ನೀವು ನಿಮ್ಮಲ್ಲಿ ಗೊಂದಲ ಇದೆ. ಜಬ್ಬಾರ್ ಅವ್ರ ವಿಷಯಕ್ಕೆ ನೀವು ಹೇಳ್ತಾ ಇದ್ದೀರಾ, ಯಾರು ನೋಟಿಸ್ ಕೊಟ್ರಿ ಏನಂತೇಳಿ. ನನಗೆ ಸುಭಾಷ್ ಅವ್ರನ್ನ ಸ್ನೇಹಿತಿದ್ದಾರೆ, ನೀವು ನೆನ್ನೆಯಿಂದ ನೋಡ್ತಾ ಇದ್ದೀನಿ, ಅವ್ರು ಕೂರ್ಸ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ವಾಟ್ ಈಸ್ ದಿ ಡೆಸಿಗ್ನೇಷನ್ ಇನ್ ದ ಪಾರ್ಟಿ? ಕಾರ್ಯಕರ್ತರು ಯಾರೋ ಅವ್ರೇನು ಅಭಿಪ್ರಾಯ, ಅವ್ರು SDPI ಕಾರ್ಯಕರ್ತರು ಯಾಕಿರಬಾರ್ದು? ನೀವು ಈ ಥರ ಗೊಂದಲ ಸೃಷ್ಟಿ ಮಾಡೋದು ದಯವಿಟ್ಟು ಬಿಡಬೇಕು. ನಾನು ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಇನ್ ಪಾರ್ಟಿ? ವಾಟ್ ಈಸ್ ದ ಡೆಸಿಗ್ನೇಷನ್ ಆಫ್ ಇಸ್ ಇನ್ ಪಾರ್ಟಿ? ಯಾರೋ ಬಂದ್ಬಿಟ್ಟು ಜಬ್ಬಾರ್ ಅವರ ಪರವಾಗಿ ಅಲ್ಲ, ಜಬ್ಬಾರ್ ಅವರ ಪರವಾಗಿ ದಯಮಾಡಿ ನಾನು ಜಬ್ಬಾರ್ ಸಪೋರ್ಟ್ ಆಗಿ ಮಾತಾಡ್ತೇನೆ ಅಂತ ಹೇಳ್ಕೊಳ್ಳಿ. ಐ ವಿಲ್ ವೆಲ್ಕಮ್. ನೀವು ಅಲ್ಲಿ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಆಗ್ತಿದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೊಂದು ಡೆಸಿಗ್ನೇಷನ್ ಕೊಟ್ಟಿದ್ರೆ ಮಾತ್ರ ಮಾತಾಡೋಕ್ಕೆ ಅವಕಾಶ. ಈಗ ಅಲ್ಲಿ ಅವರು ಈಸ್ ಅವ್ರ ಪಾರ್ಟಿ ಸೆಕ್ರೆಟರಿ, ಅವರು ಯಾವ ಗುಂಪಲ್ಲಿದ್ದಾರೆ ಅವ್ರಿಗೆ ಬಿಟ್ಟಿದ್ದು, ಅವ್ರು ಮಾತಾಡ್ತಾ ಇದ್ದಾರೆ. ಸುಭಾಷ್ ಅವ್ರಿಗೆ ನನಗೆ ಗೌರವ ಇದೆ, ಸ್ನೇಹಿತರು. ಅವ್ರು ಏನು ಪಕ್ಷದಲ್ಲೇ ಅವರು ಯಾವುದೋ ಒಂದು ಹೇಳ್ಕೊಂಡ್ಬಂದ್ಬಿಟ್ಟು ಅವ್ರ ಪರವಾಗಿ ಮಾತಾಡೋದು, ಇವ್ರ್ಯಾಗ ತೀರ್ಮಾನ ತಗೊಂಡು ಎಲ್ಲ ಪ್ರಶ್ನೆ ಮಾಡಿ ಬರಲ್ಲ. ಒಂದು ನಿಮಿಷ ಅಜಿತ್, ಆನ್ ವಾಟ್ ಕೆಪಾಸಿಟಿ ಆರ್ ಯು ಸ್ಪೀಕಿಂಗ್? ನಾನು ಇಲ್ಲಿ ಒಂದು ನಿಮಿಷ ನಾನು ಇಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೆ. ಇದೇ DK ಶಿವಕುಮಾರ್ ಅವರು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗ ನಾನು ಜಿಲ್ಲಾ. ಹೌದು ರಮೇಶ್, ನೀವು ಕರೆದಿಲ್ಲ ನನ್ನ. ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಸರ್. ಈಗ ನಾನು ಪ್ರಶ್ನೆ ಸುಭಾಷ್ ಅವರೇ, ನನ್ನ ವಿನಂತಿ ಇರೋದು ಈಗ ನಿಮ್ಮ ಡೆಸಿಗ್ನೇಷನ್. ಐ ಆಮ್ ಸಾರಿ, ಗೊಂದಲ ಸೃಷ್ಟಿ ಮಾಡೋಂಥ ಪ್ರಯತ್ನ ಮಾಡಬೇಡಿ. ನೀವು ಗೊಂದಲ ಸೃಷ್ಟಿ ಪ್ರಯತ್ನ ನೀವು ಹೇಳ್ಕೊಳ್ಳಿ. ನೀವು ಜಬ್ಬಾರ್ ಸಪೋರ್ಟ್ ಅಂತ ಮಾತಾಡಿ. ಜಬ್ಬಾರ್ ನನ್ನ ಸ್ನೇಹಿತರು, ಜಬ್ಬಾರ್ ನನ್ನ ಕೊಲೀಗೋ, ಜಬ್ಬಾರ್ ಅವ್ರು ನನ್ನ ಕೊಲೀಗೋ, ಅವ್ರು ಸೀನಿಯರ್ ಇದ್ದಾರೆ. ಮನುಷ್ಯತ್ವ ಹೌದು, ಅದೇ ಹೇಳ್ಕೊಳ್ಳಿ. ನೀವು ಖಂಡಿತ ನಾನು ವಿರೋಧ ಇಲ್ಲ. ನೀವು ನಾನು ಜಬ್ಬಾರ್ ಬೆಂಬಲಿಗ, ಜಬ್ಬಾರ್ ಅವ್ರ ಪರವಾಗಿ ಮಾತಾಡ್ತೀನಿ, ಖಂಡಿತ ವಿರೋಧ ಇಲ್ಲ. ನಾನು ವೆಲ್ಕಮ್ ಮಾಡ್ತೀನಿ. ನಾನು ರಮೇಶ್ ಅವ್ರ ಬೆಂಬಲಿಗ. ಖಂಡಿತ ಬೇಸರ ಇಲ್ಲ, ಖಂಡಿತ ಬೇಸರ ಇಲ್ಲ. ಮಾತಾಡ್ಬಾರ್ದಾ? ಮಾತಾಡ್ಬೋದು. ನೀವು ಜಬ್ಬಾರ್ ಪರವಾಗಿ ನಾನು ವೆಲ್ಕಮ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.